ಸದನದಲ್ಲಿ ಗವರ್ನರ್ ವರ್ಸಸ್ ಸರ್ಕಾರದ ಫೈಟ್. ಭಾಷಣ ಮಾಡದ ರಾಜ್ಯಪಾಲರ ವಿರುದ್ಧ ಕೈ ಕೊತ ಕೊತ ಅಂತಿದೆ. ಅಧಿವೇಶನದ ಮೊದಲನೇ ದಿನ ನಿನ್ನೆ ಸದನದಲ್ಲಿ ಕೋಲಾಹಲವೇ ನಡೆದಿದೆ. ಮೂರೇ ಸಾಲಿಗೆ ಭಾಷಣ ಮುಗಿಸಿ ಗವರ್ನರ್ ವಾಪಸ್ ತೆರಳಿದ್ದಾರೆ. ಭಾಷಣ ಮಾಡಲೇಬೇಕು, ಅದೇ ರೂಲ್ಸ್ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ತಮಿಳುನಾಡು ಕೇರಳ ಮಾದರಿಯಲ್ಲೇ ರಾಜ್ಯ ಸಂಘರ್ಷದ ಹಾದಿಯ ನಡೀತಾ ಇದೆ. ದಕ್ಷಿಣ ರಾಜ್ಯಗಳಲ್ಲಿ ಕೇಂದ್ರದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಗೋಬ್ಯಾಕ್ ಗವರ್ನರ್ ಎಂದು ರಾಜ್ಯ ಸರ್ಕಾರ ಸಮರಕ್ಕಿಳಿಯೋ ಸಾಧ್ಯತೆ ದಟ್ಟವಾಗಿದೆ. ಕ್ಯಾಬಿನೆಟ್ನಲ್ಲಿ ಗೋಬ್ಯಾಕ್ ಗವರ್ನರ್ ನಿರ್ಣಯ ಮಂಡನೆಗೆ ಚರ್ಚೆ ನಡೆದಿದೆ. ನಿನ್ನೆ ಮನ್ರೇಗಾ ಹೆಸರನ್ನ ವಿಬಿ ಜೀರಾಮ್ಜಿ ಎಂದು ಮರುನಾಮಕರಣ ಮಾಡಿರುವ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳು ಸಮರವನ್ನ ಸಾರಿದ್ದಾವೆ. ಹೀಗಾಗಿ ಕರ್ನಾಟಕದಲ್ಲೂ ಸಹ ವಿಶೇಷ ಅಧಿವೇಶನವನ್ನ ಕರೆಯಲಾಗಿತ್ತು. ವರ್ಷದ ಮೊದಲನೇ ಅಧಿವೇಶನದ ದಿನ ರಾಜ್ಯಪಾಲರು ಬಂದು ಭಾಷಣ ಮಾಡಿ ರಾಜ್ಯಪಾಲರ ಭಾಷಣದ ಮೇಲೆ ಸದನದಲ್ಲಿ ಚರ್ಚೆಯಾಗುವುದು ಸಂಪ್ರದಾಯ. ಅದರಂತೆಯೇ ನಿನ್ನೆ ದಿನ ಗವರ್ನರ್ ರಾಜ್ಯಭವನದಿಂದ ವಿಧಾನಮಂಡಲಕ್ಕೆ ಬಂದು 2 ನಿಮಿಷ ಅಷ್ಟೇ, ಅಂದರೆ ರಾಷ್ಟ್ರಗೀತೆಯನ್ನ ಆಡಿದ ನಂತರ ತಮ್ಮ ಎರಡು ಮಾತುಗಳನ್ನು ಆಡಿ ಎಲ್ಲರಿಗೂ ಶುಭ ಕೋರಿ ಭಾಷಣವನ್ನೇ ಮಾಡದೆ ನಿರ್ಗಮಿಸ್ತಾರೆ. ಗವರ್ನರ್ ಅವರ ನಡೆಯ ವಿರುದ್ಧ ಇದೀಗ ರಾಜ್ಯ ಸರ್ಕಾರ ಕೊತ ಕೊತ ಅಂತ ಇದೆ. ಅಧಿವೇಶನದ ಮೊದಲನೇ ದಿನ ಸದನದಲ್ಲಿ ಕೋಲಾಹಲವೇ ನಡೆದಿದೆ. ರಾಜ್ಯಪಾಲರನ್ನ ತಡೆಯೋದಕ್ಕೆ ಕಾಂಗ್ರೆಸ್ನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಅಡ್ಡಗಟ್ಟಿ ಅಲ್ಲೇ ತಡೆದು ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇದೊಂದು ರೀತಿಯ ಕೋಲಾಹಲಕ್ಕೆ ಕಾರಣವಾಗುತ್ತೆ. ಆ ಸಂದರ್ಭದಲ್ಲಿ ಮಾರ್ಷಲ್ಗಳು ಅವರ ಬಟ್ಟೆಯನ್ನ ಸಹ ಹರಿಯುತ್ತಾರೆ. ತದನಂತರ ಗವರ್ನರ್ ನಡೆಯನ್ನ ರಾಜ್ಯ ಸರ್ಕಾರ, ಆಡಳಿತ ಪಕ್ಷದ ಶಾಸಕರು, ಮಂತ್ರಿಗಳು ಎಲ್ಲರೂ ಸಹ ಖಂಡನೆಯನ್ನ ಮಾಡ್ತಾರೆ. ಇದು ಸಂವಿಧಾನ ಬಾಹಿರ, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಅನ್ನುವಂತಹ ಮಾತುಗಳನ್ನು ಸ್ವತಃ CM ಸಿದ್ದರಾಮಯ್ಯನವರು ಆಡ್ತಾರೆ. ಅದರ ನಂತರ HK ಪಾಟೀಲ್, ಕಾನೂನು ಸಚಿವರಾದಂತಹ HK ಪಾಟೀಲ್ ಕೂಡ ಗವರ್ನರ್ ಅವರ ನಡೆಯನ್ನ ಖಂಡಿಸ್ತಾರೆ. ಇದು ಕರಾಳ ದಿನ, ಇದು ಡೆಮೋಕ್ರಸಿಯಲ್ಲಿ ದಿಸ್ ಇಸ್ ದ ಬ್ಲ್ಯಾಕ್ ಡೇ ಅಂತ ಹೇಳಿ HK ಪಾಟೀಲ್ರು ಮಾತುಗಳನ್ನ, ತಮ್ಮ ಆಕ್ರೋಶವನ್ನ ಹೊರಹಾಕ್ತಾರೆ. ಜೊತೆಗೆ ರಾಜ್ಯಪಾಲರ ನಡೆಯ ವಿರುದ್ಧ ಇದೀಗ ಸಮರಕ್ಕೆ ನಿಂತಂತೆ ಕಾಣಿಸ್ತಾ ಇದೆ ರಾಜ್ಯ ಸರ್ಕಾರ. ಕಾರಣ ಇಷ್ಟೇ, ಅವರೇ ಈಗ ನಮಗೆ ಎಡೆ ಮಾಡಿಕೊಟ್ಟಿದ್ದಾರೆ. ಮೂರೇ ಸಾಲಿಗೆ ಭಾಷಣ ಮುಗಿಸಿ ವಾಪಸ್ ಹೋಗಿದ್ದಾರೆ. ಹೀಗಾಗಿ ನಾವು ಗೋ ಬ್ಯಾಕ್ ಗವರ್ನರ್ ಚಳವಳಿಯನ್ನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಬೇಕಾ ಅನ್ನುವಂತಹ ಬಗ್ಗೆ ಚರ್ಚೆ ನಡೆದಿದೆ. ಹೀಗಾಗಿ ರಾಜ್ಯ ಸರ್ಕಾರ ಸಂಘರ್ಷದ ಹಾದಿಯನ್ನು ಹಿಡಿದಿದೆ. ಇತ್ತೀಚೆಗೆ ತಮಿಳುನಾಡು, ಕೇರಳದಲ್ಲೂ ಸಹ ಗವರ್ನರ್ಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. VB ಜೀರಾಮ್ಜಿ ಆಕ್ಟ್ ಏನಿದೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸದೆ ಅವರು ಯಾವುದೇ ಕಾರಣಕ್ಕೂ ನಾವು ಇದ್ರ ಬಗ್ಗೆ ಮಾತನಾಡೋದಿಲ್ಲ, ರಾಜ್ಯಪಾಲರಾಗಿ ನಾವು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಅವರು ಭಾಷಣವನ್ನ ಮಾಡಿರಲಿಲ್ಲ. ಹೀಗಾಗಿ ರಾಜ್ಯಪಾಲರ ವಿರುದ್ಧ ಅಲ್ಲಿನ ರಾಜ್ಯ ಸರ್ಕಾರಗಳು ಸಮರವನ್ನು ಸಾರಿದ್ವು. ಅದೇ ರೀತಿ ಇಲ್ಲಿಯೂ ಸಹ ರಾಜ್ಯಪಾಲರ ನಡೆಯ ವಿರುದ್ಧ ರಾಜ್ಯ ಸರ್ಕಾರ ಸಮರಕ್ಕೆ ನಿಂತಂತೆ ಕಾಣಿಸ್ತಾ ಇದೆ.